ಒಂದು ಕೌಟುಂಬಿಕ ಚಿತ್ರಣ. ಅದನ್ನೊಂದು ಕಲ್ಪಿಸ್ಕೊಳ್ಳಿ. ಒಬ್ಬ ತಂದೆ, ಅವರಿಗೆ 8 ಜನ ಹೆಣ್ಣು ಮಕ್ಕಳು. ತಮ್ಮ ವಂಶದ ಹೆಸರು ಮುಂದುವರಿಬೇಕು ಅನ್ನೋ ಒಂದು ಆಸೆಯಿಂದ ತಮ್ಮದೇ ಮಗಳ ಮಗನನ್ನ ಮೊಮ್ಮಗನನ್ನೇ ದತ್ತು ತೆಗೆದುಕೊಳ್ತಾರೆ. ಹೌದು, ಎಲ್ಲವೂ ಚೆನ್ನಾಗೇ ಇತ್ತು. ಆದರೆ ಕೆಲವೇ ವರ್ಷಗಳಲ್ಲಿ ಆ ತಂದೆ ಯಾವುದೇ ವಿಲ್ ಬರೆಯದೆ ತೀರ್ಕೊಂಡಾಗ ಒಂದು ದೊಡ್ಡ ಕಾನೂನು ಬಿರುಗಾಳಿಯೇ ಎದ್ಬಿಡುತ್ತೆ. ಹೌದು, ಅಲ್ಲಿಂದ ಶುರುವಾಗಿದ್ದೇ ಪೂರ್ವಜರ ಆಸ್ತಿಗಾಗಿ ಒಂದು ದಶಕಗಳ ಕಾಲ ನಡೆದ ಹೋರಾಟ. ಈ ಪ್ರಕರಣದ ಹೆಸರು ಬಸವರಾಜಪ್ಪ ವಿರುದ್ಧ ಗುರುಬಸಮ್ಮ. ಓಹೋ. ಇದೊಂದು ಕೇವಲ ಆಸ್ತಿ ವಿವಾದ ಅಂತ ಹೇಳೋಕಾಗಲ್ಲ. ಬದಲಿಗೆ ದತ್ತು ಸ್ವೀಕಾರದ ಕಾನೂನಾತ್ಮಕ ಪರಿಣಾಮಗಳ ಬಗ್ಗೆ ಇದೊಂದು ಆಳವಾದ ಪಾಠ. ಪ್ರಕರಣದ ತಿರುಳೇ ಇದು ಅಲ್ವಾ? 8 ಜನ ಹೆಣ್ಣು ಮಕ್ಕಳು ತಮ್ಗೆಲ್ಲರಿಗೂ ತಂದೆಯ ಆಸ್ತಿಯಲ್ಲಿ ಸಮಪಾಲು ಸಿಗಬೇಕು ಅಂತ ಕೇಳ್ತಾರೆ. ತಲಾ 1/8. ಸಹಜವಾಗೇ ಕೇಳ್ತಾರೆ. ಅದು ನ್ಯಾಯ ಅಂತನೂ ಅನ್ಸುತ್ತೆ. ಆದರೆ ದತ್ತುಪುತ್ರನ ವಾದವೇ ಬೇರೆ. ನಾನು ದತ್ತು ಬಂದ ಕ್ಷಣದಿಂದಲೇ ಅರ್ಧ ಆಸ್ತಿಯ ಒಡೆಯ, ನನಗೆ ಬಹುಪಾಲು ಸಿಗಬೇಕು ಅಂತ ಪಟ್ಟಿಡಿತಾನೆ. ಇದು ಕೇಳೋಕೆ ಸ್ವಲ್ಪ ಅತಿಯಾಯ್ತು ಅಂತ ಅನ್ಸುತ್ತೆ, ನಿಜ. ಆದ್ರೆ ಕಾನೂನಿನ ದೃಷ್ಟಿಯಲ್ಲಿ ಅದಕ್ಕೊಂದು ಬಲವಾದ ಅಡಿಪಾಯವಿದೆ. ಅದೇನು? ಖಂಡಿತ. ಇಲ್ಲಿ ಕೆಲ್ಸ ಮಾಡುವುದೇ ಕಾನೂನು ಸ್ಥಳಾಂತರ, ಲೀಗಲ್ ಟ್ರಾನ್ಸ್ಪ್ಲಾಂಟ್ ಅನ್ನೋ ಒಂದು ಪ್ರಮುಖ ಸಿದ್ಧಾಂತ. ಲೀಗಲ್ ಟ್ರಾನ್ಸ್ಪ್ಲಾಂಟ್? ಹೌದು. ಹಿಂದೂ ದತ್ತು ಮತ್ತು ಜೀವನಾಂಶ ಕಾಯ್ದೆಯ ಸೆಕ್ಷನ್ 12ರ ಅಡಿಯಲ್ಲಿ ದತ್ತು ಬರೀ ಪ್ರೀತಿಯಿಂದ ಮನೆಗೆ ಸೇರ್ಸ್ಕೊಡೋದು ಮಾತ್ರವಲ್ಲ. ಅದು ಮಗುವನ್ನು ಅವರ ಜೈವಿಕ ಕುಟುಂಬದಿಂದ ಕಾನೂನುಬದ್ಧವಾಗಿ ಸಂಪೂರ್ಣವಾಗಿ ಬೇರ್ಪಡಿಸುತ್ತೆ. ಬೇರ್ಪಡಿಸಿ ದತ್ತು ಪಡೆದ ಕುಟುಂಬದಲ್ಲಿ ಹುಟ್ಟಿನಿಂದ ಬಂದ ಮಗನಿಗೆ ಏನೆಲ್ಲ ಹಕ್ಕುಗಳು ಸಿಗುತ್ತೋ ಅದೆಲ್ಲವನ್ನೂ ಕೊಡುತ್ತೆ. ಬಸವರಾಜಪ್ಪ ದತ್ತು ಬಂದ ದಿನವೇ ಆತ ಆಸ್ತಿಯಲ್ಲಿ ಸಹಪಾಲುದಾರ ಅಥವಾ ಕೋಪಾರ್ಟ್ನರ್ ಆಗ್ಬಿಟ್ಟ. ಸಹಪಾಲುದಾರ ಜಂಟಿ ಒಡೆಯ. ಹಾಗಿದ್ರೆ ಆಸ್ತಿ ಹಂಚಿಕೆ ಲೆಕ್ಕಾಚಾರ ಹೇಗೆ ನಡೆಯಿತು? ಇದನ್ನೇ ಕಾಲ್ಪನಿಕ ವಿಭಜನೆ ಅಂತಾರಲ್ಲ? ಹೌದು, ನೋಷನಲ್ ಪಾರ್ಟಿಷನ್. ಈ ಪದ ಕೇಳೋಕೆ ಸ್ವಲ್ಪ ಕ್ಲಿಷ್ಟ ಅನ್ಸ್ಬಹುದು, ಆದ್ರೆ ಅದರ ಪರಿಣಾಮ ಮಾತ್ರ ತುಂಬಾನೇ ದೊಡ್ಡದು. ಅದನ್ನು ಸ್ವಲ್ಪ ಸರಳವಾಗಿ ವಿವರಿಸ್ಬೋದಾ? ಖಂಡಿತ. ಸರಳವಾಗಿ ಹೇಳ್ಬೇಕಂದ್ರೆ, ಕಾನೂನು ಒಂದು ಕ್ಷಣ ಹಿಂದಕ್ಕೆ ಹೋಗಿ ಒಂದು ವೇಳೆ ಆಸ್ತಿ ಆಗಲೇ ಹಂಚಿಕೆ ಆಗಿದ್ರೆ ಹೇಗಿರ್ತಿತ್ತು ಅಂತ ಕಲ್ಪನೆ ಮಾಡ್ಕೊಳ್ಳುತ್ತೆ. ಓಕೆ. ದತ್ತು ಸ್ವೀಕಾರವಾದ ಆ ಕ್ಷಣದಲ್ಲಿಯೇ ತಂದೆ ನರಸಪ್ಪ ಮತ್ತು ದತ್ತುಪುತ್ರ ಬಸವರಾಜಪ್ಪ ನಡುವೆ ಪೂರ್ವಜರ ಆಸ್ತಿ 50-50, 80-80 ಅನುಪಾತದಲ್ಲಿ ಹಂಚಿಕೆ ಆಯ್ತು ಅಂತ ಕಾನೂನು ಭಾವಿಸತ್ತೆ. ಓಹೋ, ನಿಜವಾಗಿ ಪತ್ರದಲ್ಲಿ ಆಗಿರಲ್ಲ, ಆದ್ರೆ ಕಾನೂನು ಹಾಗೆ ಅಂದ್ಕೊಳ್ಳುತ್ತೆ. ಎಕ್ಸಾಕ್ಟ್ಲಿ. ಲೆಕ್ಕಾಚಾರಕ್ಕೆ ಹಾಗೆ ಭಾವಿಸಲಾಗುತ್ತೆ. ಅಲ್ಲಿಂದಲೇ ಈ ಕಥೆ ಪೂರ್ತಿ ತಿರುವು ಪಡ್ಕೊಳ್ಳೋದು. ಹಾಗಾದ್ರೆ ನರಸಪ್ಪನವರು ತೀರ್ಕೊಂಡಾಗ ಅವರ 70% ಪಾಲು ಮಾತ್ರ ಉಳಿದವರಿಗೆ ಹಂಚೋಕ್ ಸಿಕ್ಕಿದ್ದು, ಸರಿತಾನೆ? ನಿಖರವಾಗಿ. ಆ 70% ಆಸ್ತಿಯನ್ನು ನರಸಪ್ಪನವರ 9 ಜನ ವಾರಸುದಾರರ ನಡುವೆ ಹಂಚಬೇಕು. 9 ಜನ 8 ಹೆಣ್ಣು ಮಕ್ಕಳು ಮತ್ತು ದತ್ತುಪುತ್ರ ಬಸವರಾಜಪ್ಪ. ಯಾಕಂದ್ರೆ ಅವನಿಗೂ ತಂದೆಯ ಆಸ್ತಿಯಲ್ಲಿ ಪಾಲು ಸಿಗಲೇಬೇಕು. 1 ನಿಮಿಷ. ಹಾಗಾದ್ರೆ ಫೈನಲ್ ಲೆಕ್ಕಾಚಾರ ಹೇಗಾಯ್ತು? ಪ್ರತಿ ಮಗಳಿಗೂ ಸಿಕ್ಕಿದ್ದು ನರಸಪ್ಪನವರ ಆ 70% ಪಾಲಿನಲ್ಲಿ 9 ಭಾಗ? ಹೌದು. ಒಟ್ಟು ಆಸ್ತಿಯಲ್ಲಿ ಸುಮಾರು 5.5% ಅಷ್ಟೇ. ಆದ್ರೆ ಬಸವರಾಜಪ್ಪನಿಗೆ ಅವನ ಮೂಲ 50% ಪಾಲಿನ ಜೊತೆಗೆ ಈ 5.5% ಪಾಲು ಕೂಡ ಸೇರಿತು. ಕರೆಕ್ಟ್. ದತ್ತು ಬಂದ ಒಬ್ಬ ಹುಡುಗನಿಗೆ ಸುಮಾರು 55% ಆಸ್ತಿ ಸಿಕ್ಕರೆ, ಹುಟ್ಟಿನಿಂದ ಹಕ್ಕಿದ್ದ 8 ಜನ ಹೆಣ್ಣು ಮಕ್ಕಳಿಗೆಲ್ಲ ಸೇರಿ ಕೇವಲ 45% ಸಿಕ್ಕಾಗಾಯ್ತು. ಇದು ನಿಜಕ್ಕೂ ಆಶ್ಚರ್ಯಕರ. ಅಷ್ಟೇ ಅಲ್ಲ, ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಮತ್ತೊಂದು ದೊಡ್ಡ ಅಡಚಣಿತ್ತು. ಅದೇ ಹಿಂದೂ ಉತ್ತರಾಧಿಕಾರ ಕಾಯ್ದೆಯ ಸೆಕ್ಷನ್ 23. ಸೆಕ್ಷನ್ 23? ಹೌದು. ಆಸ್ತಿಯಲ್ಲಿ ಪಾಲು ಸಿಕ್ಕರೂ ಸಹ ಕುಟುಂಬ ವಾಸವಿದ್ದ ಮನೆಯಲ್ಲಿ ಒಬ್ಬ ಗಂಡು ವಾರಸುದಾರ ವಾಸಿಸಿದ್ರೆ ಆ ಮನೆಯನ್ನು ಮಾರಿ ನಮ್ಮ ಪಾಲು ಕುಡಿ ಅಂತ ಕೇಳೋ ಹಕ್ಕು ಹೆಣ್ಣು ಮಕ್ಕಳಿಗೆ ಇರಲಿಲ್ಲ. ಏನ್ ಹೇಳ್ತಾ ಇದ್ದೀರಾ? ಕಾಗದದ ಮೇಲೆ ಆಸ್ತಿ ಇರುತ್ತಿತ್ತು, ಆದ್ರೆ ಕೈಗೆ ದುಡ್ಡು ಸಿಗುತ್ತಿರ್ಲಿಲ್ವಾ? ಹೌದು. ಅವರ ಮನೆಯಲ್ಲಿ ವಾಸಿಸಬಹುದಿತ್ತು ಅಷ್ಟೇ, ತಮ್ಮ ಪಾಲನ್ನು ನಗದೀಕರಿಸಲು ಸಾಧ್ಯವಿರಲಿಲ್ಲ. ಇದು ಬಹಳ ದೊಡ್ಡ ಅನ್ಯಾಯದಂತೆ ಕಾಣುತ್ತೆ. ಅದು ಅಂದಿನ ಕಾನೂನಿನ ವಾಸ್ತವ. ಅದೃಷ್ಟವಶಾತ್ 2005ರಲ್ಲಿ ಈ ತಾರತಮ್ಯ ಮಾಡುವ ಸೆಕ್ಷನ್ 23 ಅನ್ನು ಕಾನೂನಿನಿಂದಲೇ ತೆಗೆದುಹಾಕಲಾಯಿತು. ಈಗ ಆ ನಿಯಮ ಇಲ್ಲ. ಹಾಗಾದರೆ ಈ ಪ್ರಕರಣದಿಂದ ಕಲಿಬೇಕಾದ ಅತಿದೊಡ್ಡ ಪಾಠ ಏನೋ? ಮೊದಲನೇದಾಗಿ, ದತ್ತು ಅನ್ನೋದು ಬರೀ ಭಾವನಾತ್ಮಕ ನಿರ್ಧಾರವಲ್ಲ, ಅದು ಒಬ್ಬ ವ್ಯಕ್ತಿಯ ಕಾನೂನಾತ್ಮಕ ಹುಟ್ಟನ್ನೇ ಬದಲಿಸ್ಬಿಡುತ್ತೆ. ಒಂದು ಸಹಿಯ ಶಕ್ತಿ. ಹೌದು. ಮತ್ತೊಂದ್ ಕಡೆ ಒಂದೇ ಒಂದು ವಿಲ್,
ಅದನ್ನು ಬರೆದಿರದ ಕಾರಣ ಒಂದು ಕುಟುಂಬ ದಶಕಗಳ ಕಾಲ ಕೋರ್ಟ್ ಅಳೆಬೇಕಾಯ್ತು. ಇದು ನಿಜಕ್ಕೂ ಎಲ್ಲರಿಗೂ ಒಂದು ಎಚ್ಚರಿಕೆಯ ಗಂಟೆ. ಖಂಡಿತ. ಈ ಚರ್ಚೆಯನ್ನು ಕೇಳುಗರಿಗಾಗಿ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆಯೊಂದಿಗೆ ಮುಗಿಸೋಣ. ಹೇಳಿ. ಒಂದು ವೇಳೆ 2005ರ ತಿದ್ದುಪಡಿಯು ಅಂದ್ರೆ ಹೆಣ್ಣು ಮಕ್ಕಳನ್ನು ಸಹಪಾಲುದಾರರನ್ನಾಗಿ ಮಾಡಿದ್ದು ಅದು ನರಸಪ್ಪನವರ ಮರಣದ ಸಮಯದಲ್ಲಿ ಜಾಡಿಯಲ್ಲಿದ್ರೆ ಈ ಪ್ರಕರಣದ ತೀರ್ಪು ಹೇಗಿರುತ್ತಿತ್ತು? ಆಗ ಆಸ್ತಿಯನ್ನು 9 ಜನ ಸಹಪಾಲುದಾರರ ನಡುವೆ ಸಮನಾಗಿ ಹಂಚಬೇಕಾಗ್ತಿತ್ತಲ್ವೇ? ಹೌದು, ಆಗ ಇಡೀ ಲೆಕ್ಕಾಚಾರವೇ ಬದಲಾಗುತ್ತಿತ್ತು. ಇದರ ಬಗ್ಗೆ ಯೋಚಿಸಿ.